ಹಲೋ ಗೈಸ್, ನಮಸ್ಕಾರ. ನಾವು ಇವತ್ತು ID ಫ್ಯಾನ್ ಅಲೈನ್ಮೆಂಟ್ ಬಗ್ಗೆ ಹೇಳಾಕತ್ತೀವಿ. ಫುಲ್ ವಿಡಿಯೋ ಇರುತ್ತೆ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಅದಕ್ಕೆ ಟೂಲ್ಸ್ ಏನೇನು ಅಂತ ನೋಡೋಣ ಬರ್ರಿ. ಟೂಲ್ಸ್ ಏನೇನು ಅಂತ ಸ್ಪ್ಯಾನರ್, ಡೈಲ್ ಗೇಜ್, ಫಿಲ್ಲರ್ ಗೇಜ್, ಮಿರರ್, ಸ್ಪಿರಿಟ್ ಲೆವೆಲ್, ಸಿಮ್ ಕಟ್ಟರ್, ಸ್ಕ್ರೂ ಡ್ರೈವರ್, ಹ್ಯಾಮರ್. ಅಲೈನ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಮೋಟ್ರ್ ಕಪ್ಲಿಂಗ್ ಮತ್ತು ಫ್ಯಾನ್ ಕಪ್ಲಿಂಗ್ನ ಕ್ಲೀನ್ ಮಾಡ್ಕೋಬೇಕು. ಕಪ್ಲಿಂಗ್ ಕ್ಲೀನ್ ಆದ್ಮ್ಯಾಗ ಡೈಲ್ ಗೇಜ್ ಸ್ಟ್ಯಾಂಡ್ ಹಚ್ಕೊಂಡಿವಿ. ರೆಫರೆನ್ಸ್ ಸಲುವಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು ಕಪ್ಲಿಂಗ್ ಎರಡೂ ಕಡೆ. ಕಪ್ಲಿಂಗ್ ಗ್ಯಾಪ್ನ ನಾವು ಪಿಲ್ಲರ್ ಗೇಜಿಂದ ಚೆಕ್ ಮಾಡ್ಬೇಕು. ಪಿಲ್ಲರ್ ಗೇಜಿಂದ ಹೆಂಗೆ ಚೆಕ್ ಮಾಡ್ಬೇಕಂದ್ರೆ ಟಾಪ್ ಬಾಟಮ್ ಲೆಫ್ಟ್ ರೈಟ್ ಸೇಮ್ ಲೆವೆಲ್ದಾಗ ಪಿಲ್ಲರ್ ಗೇಜ್ ಮೂವ್ ಆಗ್ತಿರ್ಬೇಕು. ಪಿಲ್ಲರ್ ಗೇಜ್ ಒಂದು ಕಡೆ ಟೈಟ್ ಒಂದು ಕಡೆ ಲೂಸ್ ಬರಾಕತ್ತಿತ್ತಂದ್ರೆ ಮೋಟ್ರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಒಂದು ವೇಳೆ ಎಲ್ಲರೇ ಎಕ್ಸಲ್ ಅಲೈನ್ಮೆಂಟ್ ಕರೆಕ್ಟ್ ಆಗ್ಲಿಕ್ಕಂದ್ರೆ ಕಪ್ಲಿಂಗ್ ಫೇಲ್ಯೂರ್, ವೈಬ್ರೇಷನ್, ಬೇರಿಂಗ್ ಫೇಲ್ಯೂರ್ ಇಷ್ಟೆಲ್ಲ ಫೇಲ್ಯೂರ್ ಆಗ್ತಾವೆ. ಅದ್ರ ಸಂಬಂಧ ನಾವು ಕಪ್ಲಿಂಗ್ ಗ್ಯಾಪ್ ಸೇಮ್ ಇಟ್ಕೋಬೇಕು. ಕಪ್ಲಿಂಗ್ ಗ್ಯಾಪ್ ಸೇಮ್ ಆದ್ಮ್ಯಾಗ ನಾವು ಡೈಲ್ ಗೇಜ್ನ ಫಿಟ್ ಮಾಡ್ಕೋಬೇಕು. ಫಿಟ್ ಆದ್ಮ್ಯಾಗ ಜೀರೋಕ್ಕೆ ಸೆಟ್ ಮಾಡ್ಬೇಕು. ಆಮ್ಯಾಗ ರೇಡಿಯಲ್ ಅಲೈನ್ಮೆಂಟ್ ಮಾಡ್ಬೇಕು. ರೇಡಿಯಲ್ ಚೆಕ್ ಮಾಡಿದ್ಮ್ಯಾಗ ಗೊತ್ತಾಗಿದ್ದು ನಮ್ಗೆ ಮೋಟ್ರ್ ಡೌನ್ ಆಗೈತೆ ಅಂಥೇಳಿ. ಅದಕ್ಕೆ ನಾವು 4 ಸೈಡ್ ಬೋಲ್ಟ್ನ ಲೂಸ್ ಮಾಡ್ಕೊಂಡ್ವಿ. ಆಮ್ಯಾಗ ಮೆಜರ್ಮೆಂಟ್ ಮಾಡ್ಕೊಂಡು ಸಿಮ್ನ ಕಟ್ ಮಾಡ್ಕೊಂಡ್ವಿ. ಸಿಮ್ ಕಟ್ ಮಾಡ್ಕೊಳ್ಳೋದಾದ್ಮ್ಯಾಗ ಸೀದಾ ಹೋದ್ವಿ ನೋಡ್ರಿ ಮೋಟ್ರ್ ಬೆಡ್ಡಿಗೆ. ಆಮ್ಯಾಗ ಟಾಮಿ ತೊಗೊಂಡು ಮೋಟ್ರನ್ನ ಎಬ್ಬಿಸ್ಕೊಂಡು 4 ಸೈಡ್ ಸೇಮ್ ಲೆಂತ್ ಇರೋ ಸಿಮ್ನ ಹಾಕ್ಕೊಂಡ್ವಿ. ಮೋಟ್ರ್ ಸಿಮ್ ಇಟ್ಕೊಳ್ಳೋದಾಗಂಟ್ಲೆ ಮೋಟ್ರ್ ಬೆಡ್ನ ಫುಲ್ ಟೈಟ್ ಮಾಡ್ಕೊಂಡು ಸೀದಾ ಬಂದೀವಿ ನೋಡ್ರಿ ಡೈಲ್ ಗೇಜಿಗೆ. ಡೈಲ್ ಗೇಜ್ ಅಂತ ನಾವು ಚೆಕ್ ಮಾಡಿದ್ವಿ. ಚೆಕ್ ಮಾಡಂಟ್ಲೆ ಗೊತ್ತಾಗಿದೆ ಟಾಪ್ ಬಾಟಮ್ ಲೆಫ್ಟ್ ರೈಟ್ ಎಲ್ಲ ಚೆಕ್ ಮಾಡ್ಕೊಳ್ಳೋದಾದ್ಮೇಲೆ ಫೈನಲ್ ರೀಡಿಂಗ್ ಇಷ್ಟು ಬಂದೈತಿ. ಟಾಪ್ 0.00, ಲೆಫ್ಟ್ 0.01, ಬಾಟಮ್ ಪ್ಲಸ್ 0.00, ರೈಟ್ -0.01. ಇಷ್ಟು ನಮ್ಮ ಅಲೈನ್ಮೆಂಟ್ ರೀಡಿಂಗ್ ಆಗಿತ್ತು ರೀ. ಇದು ಫೈನಲ್. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್